ಯಾವ ಇಲ್ವಾ? ನಮಸ್ತೆ ಸರ್. ನೀವು ಏವನ ಸರ್? ಏ ಸರಿ. ಎಲ್ಲಿ ಸರ್ ಐ ಡಿ ಕಾರ್ಡ್ ನಿಮ್ಮದು? ಇವತ್ತು ಬಿಟ್ಟು ಬಂದ್ರಾ? ಡೈಲಿ ತಾವರ್ತಾ ಇದ್ರಿ? ಅದೇ ಡೈಲಿ ತಾವರ್ತಾ ಇದ್ರಿ, ಇವತ್ತು ಬಿಟ್ಟು ಬಂದಿದ್ದೀರಾ? ಎಲ್ಲಿ ನಿಮ್ಮ ಪದ್ನಾಮ ಎಲ್ಲಿ? ನೀವು ಏವೋ ಅಂತ ನನಗೇನು ಗೊತ್ತಾಗಬೇಕು ಸರ್? ಇವ್ರು ಯಾರು ಸರ್? ಕ್ಯಾಶ್ ಅವ್ರದ್ದೆಲ್ಲ ಐ ಡಿ ಕಾರ್ಡು? ಅಂದ್ರೆ ನಿಮ್ಮ ಆಫೀಸ್ಗೆ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು, ಕಾನೂನು ಪದ್ಧತಿ ನಿಯಮ ಏನಿಲ್ಲ, ಕರೆಕ್ಟಾ ಸರ್? ನೀವ್ಯಾ ಸರ್? ಎಲ್ಲಿ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿ? ಡ್ರಾಲ್ ಇಡೋದಕ್ಕೆ ಕೊಟ್ಟಿರೋದು ನಿಮ್ಗೆ ಅದು? ಸಾಹೇಬ್ರೆ ಡ್ರಾಲ್ ಇಡೋದಕ್ಕೆ ನಿಮ್ಗೆ ಐ ಡಿ ಕಾರ್ಡ್ ಕೊಟ್ಟಿರೋದು. ನೀವು ಹೆಂಗಿದ್ದೀರಾ ಗೊತ್ತಾ? ತಪ್ಪು ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಎಂಪ್ಲಾಯ್ ಅಂತ ಯಾವ ಮೂಲೆಯಿಂದನೂ ಕಾಣಿಸ್ತಲ್ಲ. ನೀವು ಯಾವ್ದಾದ್ರು ಮೂಲೆಯಿಂದ ನೀವು ಎಂಪ್ಲಾಯ್ ಅಂತ ಕಾಣಿಸ್ತಿದ್ರಿ ಹೇಳಿ. ಕಾಣಿಸ್ತಾ ಇದ್ದೀರಾ? ಮತ್ತೆ ನೀವು ಹಿಂಗೆ ಬಂದ್ಬಿಟ್ರೆ ಆಫೀಸ್ ಒಳಗಡೆಗೆ ಇರ್ಬೇಕಲ್ಲ ಐ ಡಿ ಕಾರ್ಡ್ ನಿಮ್ದು. ಎಲ್ಲಿ ಸರ್ ಇವ್ರದ್ದು ಯಾರ್ದು ಬದನಾಮಿ ಇಲ್ಲ ಯಾಕೆ? ಓ ಸಾಹೇಬ್ರೆ ಯಾರ್ದು ಬದನಾಮಿ ಇಲ್ಲ ಯಾಕೆ? ಅವ್ರಿಲ್ಲ, ಮರ್ತು ಬಂದಿದ್ದಾರೆ ಇವತ್ತು. ನಿಮ್ದಲ್ಲಿ ಸರ್ ಐ ಡಿ ಕಾರ್ಡು ಮರ್ತು ಬಂದಿದ್ದೀರಾ? ಕರೆಕ್ಟು. ಡೈಲಿ ಬರ್ತೀರಾ, ಇವತ್ತೇ ಮರ್ತು ಬಂದಿದ್ದೀರಾ? ಅಯ್ಯೋ ಎಲ್ಲಾದ್ರು ಸಾಹೇಬ್ರು ಬನ್ನಿ ಸರ್, ಒಂದ್ ಸೆಕೆಂಡ್ ಸರ್. ಇದು ನಿಮ್ಗೆ ಸ್ವಂತ ಕಚೇರಿ ಅಲ್ವಾ ಸರ್? ಸರ್ ನಿಮ್ಮ ಮನೆ, ನಿಮ್ಮ ಸ್ವಂತ ಮನೆ ಆದ್ರೆ ಹಿಂಗೆ ಇಟ್ಕೋತೀರಾ ಸರ್? ಬನ್ನಿ ಸರ್, ಇನ್ನೂ ತೋರಿಸ್ತೀನಿ ನಿಮ್ಗೆ. ಏನ್ ಸರ್ ಇದು? ಕಾಫಿ ಟೀ ಕುಡಿದು ಬಿಸಾಕ ಜಾಗನ ಸರ್ ಇದು? ಸರ್ ಒಬ್ಬ ಎ.ಓ ಪಕ್ಕದಲ್ಲಿ ಡಿವಿಷನ್ನು, ಅದ್ರ ಪಕ್ಕದಲ್ಲಿ SC ಆಫೀಸು. ಏನ್ ಸರ್ ಇದು? ಟೀ ಕುಡಿದು ಬಿಸಾಕಕ್ಕೆ ಆಫೀಸ್ ಇರೋದು? ಎಂತ ದೌರ್ಭಾಗ್ಯ ಸರ್. ನೋಡಿ ಸರ್, ಇಲ್ಲಿ ಗುಟ್ಕಾ ತಿಂದೆಲ್ಲ ಹೋಗ್ತಿದಾರಲ್ಲ ಸರ್. ಸರ್ ನಿಮ್ಮ ಮನೆಗಳನ್ನ ಹಿಂಗೆ ಇಟ್ಕೋತೀರಾ ಸರ್? ಹೇಳ್ಬಿಡಿ ದಯವಿಟ್ಟು. ನಮ್ಮ ಮನೇನು ಹಿಂಗೆ ಇರುತ್ತೆ ಸ್ವಾಮಿ, ಹಂಗಾಗಿ ನಾವು ಆಫೀಸ್ನ ಹಿಂಗೆ ಇಟ್ಕೊಂಡಿದೀವಿ ಅಂತ. ಟೂ ಮಚ್ ಬಿಡಿ ಸರ್. ಏನ್ ಆಫೀಸ್ ಮೇಡಮ್ ಇದು? ಇಲ್ಲಿ ಬೋರ್ಡ್ ಎಲ್ಲ ಹಾಕಿದ್ರಿ ಟೆಕ್ನಿಕಲ್ ಸೆಕ್ಷನ್ ಅಂತ. ಯಾರು 8 ಯಾರು? ಎಲ್ಲಿ ಸಾಹೇಬ್ರೆ ನಿಮ್ ಟೆಕ್ನಿಕಲ್ ಸೆಕ್ಷನ್ ಅಂತ ಬೋರ್ಡ್ ಎಲ್ಲಿ ಹಾಕಿದಿರಿ? ತೆಗ್ದಿದ್ರಾ? ಯಾವಾಗ ನೆನ್ನೆ ತೆಗ್ದ್ರಾ? ಇವತ್ತು ಬೆಳಿಗ್ಗೆ ತೆಗ್ದ್ರಾ? ಇವಾಗ ತೆಗ್ದ್ರಾ? ಇಲ್ಲ ಬಿಡಿ, ಯಾಕೆ ಹುಡುಕ್ತೀರಿ? ಇತ್ತು ಎಲ್ಗೋಯ್ತು? ಸಾಹೇಬ್ರೆ ನೀವು ಟೆಕ್ನಿಕಲ್ ಸೆಕ್ಷನ್ 8 ದಯವಿಟ್ಟು ಒಂದು ಸೆಕೆಂಡ್ ಬನ್ನಿ ಸರ್. 8 AWL ಟ್ರೈನಿಂಗ್. ಬನ್ನಿ ಸರ್. ಬೇಡ ಅಲ್ಲಿಗೆ ಯಾಕೆ ಹೋಗ್ತೀರಾ? ಬನ್ನಿ, ಅಲ್ಲೇನು ಕೆಲಸ ಇಲ್ಲ. ನೀವು ಡೈಲಿ ಆಫೀಸ್ ಬರ್ತೀರಾ ಸರ್? ಇನ್ನು ನಿಮ್ಮ ಆಫೀಸ್ ಹಿಂಗೆ ಹಿಡ್ಕೋಬೋದಾ ಸರ್ ಎನ್ವೈರ್ಮೆಂಟು? ನೋಡಿ ಸರ್, ಅಲ್ಲಿ ನೀವುಗಳು ಕುಡಿದು ಬಿಸಾಕಿರೋದು ಟೀ ಕಪ್ಗಳವು, ಬೇರೆ ಯಾರು ಹೊರಗಡೆಯವ್ರು ಯಾರು ಬಂದಿಲ್ಲ. ಏನು ಸರ್ ಇದು? ಸರ್ ಸ್ವಂತ ಇವತ್ತು ಜಾಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಸರ್. ನಿಮ್ಗೆ ಸ್ವಂತ ಜಾಗ ಇದ್ದು ಇದನ್ನೊಂದು ಎನ್ವೈರ್ಮೆಂಟ್ ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವಲ್ಲ? ಇಷ್ಟೆಲ್ಲ ಆಫೀಸರ್ಸ್ ಇದ್ದೀರಾ, ಏನ್ ಸರ್ ಇದು ಇಟ್ಕೋಬಹುದು ಹಿಂಗೆ? ನೋಡಿ ಇಲ್ಲಿ ಏನ್ ಸ್ವೀಪರ್ ಇದಾರ ಇಲ್ವಾ ಸರ್ ನಿಮ್ಗೆ? ಪರ್ಮನೆಂಟಾ ಟೆಂಪ್ರವರಿನಾ ಸ್ವೀಪರು? ಸರ್ ಪರ್ಮನೆಂಟಾ ಟೆಂಪ್ರವರಿನಾ ನಿಮ್ಗೆ ಸ್ವೀಪರ್ ಇರೋದು? ಇನ್ನೊಂದು, ನೀವೆಲ್ಲರೂ ಆಫೀಸರ್ ಸೇರಿ 500 ರೂಪಾಯಿ ತಿಂಗಳಿಗೆ ನಂದಲ್ಲ ಅಂತ ಕೊಟ್ರೆ ಅದ್ಭುತವಾಗಿ ಇಟ್ಕೋತಾರೆ ಸರ್. ಒಂದು 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಂಗಾಗುತ್ತೆ. ನೋಡಿ ಇಲ್ಲಿ ನೋಡಿ, ನೀವೇ ನೋಡಿ, ನಿಮ್ಮ ಮನೆ ಹಿಂಗೆ ಇದ್ರಿ, ಇಲ್ಲಿ ಬನ್ನಿ, ಇಲ್ಲಿ ನಿಮ್ಮ ಮನೆ ಹಿಂಗೆ ಇದ್ರಿ, ನೀವು ಹಿಂಗೆ ಒಪ್ತೀರಾ? ನಿಮ್ಮ ಹೆಂಡ್ತಿನ ಸುಮ್ಮನೆ ಬಿಟ್ಬಿಡ್ತೀರಾ ಹಿಂಗಿದ್ರೆ? ಹೇಳಿ ನೋಡೋಣ. ಇಡೀ ವಂಶದ ಲೀಸ್ಟ್ ತಗೊಂತೀರಾ?
ತಗತಿರಲ್ವ ಹೇಳಿ. ಮತ್ತೆ ಆಫೀಸ್ ಅಂದ್ರೆ ಯಾಕೆ ಹಿಂಗ್ ಹಿಡ್ಕತ್ತೀರಾ? ನಮ್ ಅನ್ನ ಕೊಡೋ ಸ್ಥಾನ ಸರ್, ಹೆಂಗ್ ಹಿಡ್ಕೋಬೇಕು ನಾವು? 827906 79 790 8279 016. ನಿಮ್ದು ಇದು ರೂರಲ್ ಅರ್ಬನ್? ರೂರಲ್ ಸಬ್ ಡಿವಿಷನ್. ಬಸ್ ನೋಡಿ, ಅನವಶ್ಯಕವಾಗಿ ವಿದ್ಯುತ್ ಉರ್ಸೋದು ಏನು ಪ್ರಯೋಜನಕ್ಕಿಲ್ಲ ಅದು. ಸರ್ ನಮಸ್ತೆ ಸರ್, ರೂರಲ್ ಸಬ್ ಡಿವಿಷನ್ ಎಡಬ್ಲ್ಯೂ ಅವರಾ? ಸರ್ ನಮಸ್ತೆ, ನನ್ನ ಹೆಸರು ಬಳಗಾರ ಅಂತ, ನಿಮ್ಮ ವಾಣಿಯಿಂದ ಬರ್ತಾ ಇದ್ದೀನಿ. ಸರ್ ನಿಮ್ಮ ಆಫೀಸ್ ಬಂದಿದ್ದೆ. ನಿಮ್ಮ ಆಫೀಸಲ್ಲಿ ಯಾರು ಐ ಡಿ ಕಾರ್ಡ್ಗಳು ಹಾಕಲ್ಲ, ಕೆಲವರು ನಿಮ್ಮ ಓನ ಐ ಡಿ ಕಾರ್ಡ್ ಹಾಕಿಲ್ಲ, ಪದನಾಮಗಳಿಲ್ಲ. ನಿಮ್ಮ ಚೇಂಬರ್ಗೆ ಒಂದು ಬೋರ್ಡ್ ಇಲ್ಲ ಸರ್. ನೀವು ಎಡಬ್ಲ್ಯೂನ ಎನ ಎಸ್ಸಿನ ಚೀಫ ಏನೂ ಗೊತ್ತಿಲ್ಲ. ಟೇಬಲ್ ಮೇಲೆ ಬೇಡ ಸರ್, ಡೋರ್ ಮೇಲೆ ಹಾಕಿ ಸರ್. ಎಲ್ಲರೂ ಟೇಬಲ್ ಒಳಗಡೆ ಬರಲ್ವಲ್ಲ ಸರ್? ಆಮೇಲೆ ಪಕ್ಕದಲ್ಲೇ ಎಸ್ ಸಿ ಎಫ್, ಓಕೆ ಒಂದೇ ಒಂದು ಸೆಕೆಂಡ್ ಸರ್, ಮುಗಿಸ್ಬಿಡ್ತೀನಿ ನಂದು. ಪಕ್ಕದಲ್ಲೇ ಎಸ್ ಸಿ ಆಫೀಸ್ ಇದೆ, ಪಕ್ಕದಲ್ಲೇ ಡಿವಿಷನ್ ಆಫೀಸ್ ಇದೆ, ಕರೆಕ್ಟಾ ಸರ್? ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀರಲ್ಲ ಸರ್ ಆಫೀಸ್ ಹಿಂದ್ಗಡೆ. ಪೇಪರ್ ಕಪ್ಗಳು, ಪ್ಲಾಸ್ಟಿಕ್ ಕಪ್ಗಳು, ಟೀ ಕಪ್ಗಳು, ಅನ್ನ ತಿಂದಿರೋ ತಟ್ಟೆಗಳು. ಸರ್ ನಿಮ್ಗೊಂದು ಸ್ವಂತ ಕಚೇರಿ ಸಿಕ್ಕಿದೆ ಸರ್, ಅದ್ಭುತ, ನಿಮಗೆ ಒಂದು ಪುಣ್ಯ. ನೀವು ರೆಂಟ್ ಕಟ್ಟಂಗಿಲ್ಲ, ಏನಿಲ್ಲ ಸರ್. ನಿಮ್ಮೆಲ್ಲರೂ ಪ್ರತಿ ತಿಂಗಳು 500 ರೂಪಾಯಿ ಡೆಡಿಕೇಟ್ ಮಾಡಿದ್ರೆ ನಿಮ್ಮ ಆಫೀಸ್ನ ಬಂಗಾರ ಥರ ಇಟ್ಕೋಬೋದು ಸರ್. ಯಾವ ಕಾರ್ಪೊರೇಟ್ ಆಫೀಸ್ಗಿಂತ ಕಮ್ಮಿ ಇಲ್ಲ, ಹಂಗೆ ಇಟ್ಕೋಬೋದು. ಕರೆಕ್ಟ್ ಅಲ್ವಾ ಸರ್? ಮಾಡ್ಸನಲ್ಲ ಸರ್. ನೋಡಿ ಸರ್, ನಿಮ್ಮ ಆಫೀಸ್ ಮೇಲೆ ನಿಮ್ಗೆ ಪ್ರೀತಿ ಇದ್ದಿದ್ರೆ ಖಂಡಿತವಾಗ್ಲೂ ನೀವು ಮಾಡಿಸ್ತಿದ್ರಿ. ಮೋಸ್ಟ್ಲಿ ಪ್ರೀತಿ ಇಲ್ಲ ಸರ್ ನಿಮ್ ಯಾರಿಗೂ, ಎಂಪ್ಲಾಯ್ಗಳಿಗೆ. ದೌರ್ಭಾಗ್ಯ ಸರ್ ಇದು. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.